ಇದು ನಾಮ್ಡಾಕ್ ಮೈ ಅಂತ ಹೇಳಿ ಹಾ. ಇದೊಂದು ಇದು ಫಾರಿನ್ ಥೈಲ್ಯಾಂಡ್ ಇಂದು ಹಾ. ತುಂಬಾ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದಕ್ಕೆ ಇನ್ನೊಂದು ಏನಂತಂದ್ರೆ ಇದಕ್ಕೆ ಫ್ರೂಟ್ ಫ್ಲೈ ಕಡಿಮೆ ಇದಕ್ಕೆ. ಹಾ. ಆಮೇಲೆ ಪ್ರತಿ ವರ್ಷ ಕಾಯಿ ಬರುತ್ತೆ ಮತ್ತೆ ಚಿಕ್ಕ ಗಿಡದಲ್ಲೇ ಬರುತ್ತೆ. ಹಾ. ವರ್ಷಕ್ಕೆ 2 ಸಲ ಬರುವಂತದ್ದು. ಹಾ, ಹಾ, ಹಾ. ಇದರಲ್ಲಿ ಇದು ಇದು ಹಣ್ಣಾಗಿದೆ ಈಗ? ಅಲ್ಲ, ಹಣ್ಣಾಗಿಲ್ಲ, ಇದು ಕಲರ್ ಈ ತರ ಬರುತ್ತೆ. ಹಾ. ಇದು ನಾಮ್ಡಾಕ್ ಮೈ ಗೋಲ್ಡ್ ಅಂತ ಹೇಳಿ. ಅದು ಪ್ಯಾಕ್ ಹೀಗೆ ಮಾಡಿದಿರಲ್ಲ? ಹೌದು, ಅದು ಫ್ರೂಟ್ ಫ್ಲೈ ಹೊಡಿಬಾರ್ದು ಅಂತ ಹೇಳಿ. ಹಾ. ಆದ್ರೂ ಇದಕ್ಕೆ ಕಡಿಮೆ, ಇದಕ್ಕೆ ಬೇರೆದಕ್ಕೆಲ್ಲ ಹೋಲ್ತಿದ್ರೆ ಹಾ. ಫ್ರೂಟ್ ಫ್ಲೈ ಬರು ಕಡಿಮೆ ಇದು. ಓಕೆ ಓಕೆ ಓಕೆ. ನೋಡಿ ಇದು ಚೆನ್ನಾಗಿ ಇದು ಬಂದಿದೆ. ಯಾವುದು? ಫಸ್ಟ್ ಬರುದಲ್ವಾ? ಹೌದು, ಫಸ್ಟ್ ಬರೋದಲ್ಲ. ಓಕೆ. ಇದು ಇದು ನೋಡಿ ಬ್ರೂನೆ ಕಿಂಗ್ ಅಂತೇಳಿ. ಹ್ಮ್. ಇದು ಹತ್ತತ್ರ 2.5 3 kg ಬರುತ್ತೆ ಹಾ, ಹಾ, ಹಾ. ಒಂದು ಕಾಯಿ. ಅಂದ್ರೆ ಈಗ ಈಗ ನೋಡಿ ನಾನು ಕೈ ಹಿಡ್ದಿದೀನಿ. ಹಾ. ನೋಡಿ ಈಗ 6 ಇಂಚ್ ಇದೆ ಇದು, ಹೌದು ಅಲ್ವಾ? ಹಾ. ಇದು ಇದು ಏನಂತಂದ್ರೆ ಇನ್ನೂ ಸಣ್ಣ ಮಿಡಿ ಇದು. ಅಲ್ವಾ? ಇದು ಹತ್ತತ್ರ 1 ಅಡಿ ಮೇಲ್ ಬರುತ್ತೆ. ಹೌದು. ಹಾ, ಎಷ್ಟು ದೊಡ್ಡ ಇದೆ ನೋಡಿ ಇದು. ಹೌದು. ಇನ್ನು ಒಂದು ಕಡಿಮೆ ಅಂದ್ರೆ ಒಂದೂವರೆ ತಿಂಗಳು ಇರ್ಬೋದು. ಇಲ್ಲ, 1.5 ತಿಂಗಳು ಜಾಸ್ತಿ ಬೇಕು. ಜಾಸ್ತಿ 2 ತಿಂಗಳು ಬೇಕು. ಹೌದು, ಬೇಕು. ನೀವು ಹೇಳಿದಾಗೆ 1.5 ರಿಂದ 2 ತಿಂಗಳು ಬೇಕಾಗ್ಬೋದು. ಗಿಡದಲ್ಲಿ ಆಗಿದೆ. ಹೌದು, ಒಂದೇ ಆಗಿದೆ. ಒಂದೇ ಆಗಿದ್ದು, ಎಲ್ಲ ಇತ್ತು ಬಿದ್ದೋಯ್ತದು. ಇದರ ಎಲೆ ಸಹ ಬಾರಿ ದೊಡ್ಡ. ಹೌದು, ನೋಡಿ ಇದು ಶೇಪ್ ನೋಡಿ ಯಾವ ತರ ಇದೆ ನೋಡಿ. ಹೌದು. ಇದಕ್ಕೇನಾದ್ರೂ ಕಟ್ಟಿಡ್ಬೇಕು, ಇಲ್ಲ ಅಂತಂದ್ರೆ ಬಿದ್ದೋಗುತ್ತೆ weight ಗೆ. ಹೌದು, ಅದು ಒಂದು ಕೋಲು ಹಾಕಿ. ಹೌದು. ಆ ಪ್ಯಾಕ್ ಇದು ಕವರ್ ಹಾಕಿ ಇಡ್ತೀರಲ್ಲ? ಹೌದು, ಕವರ್ ಹಾಕಿ ಇಟ್ಬಿಡ್ತೀವಿ. ಇಲ್ಲಾದ್ರೆ ಅದು ಪಕ್ಷಿಗಳು ಬೇರೆ ವೆರೈಟಿ ಅಲ್ಲ, ಹಾ. ಮತ್ತೆ ಯಾವ್ದೋ ಹಾಳು ಮಾಡಿ ಹಾಕತ್ತೆ. ಇದು ನೋಡಿ ಕವರ್ ಹಾಕ್ತಿವಿ ನೋಡಿ. ಹಾ. ಈ ತರ ಈಗ ಕವರ್ ನಲ್ಲಿ ಇದು ಫ್ರೂಟ್ ಫ್ಲೈ ಹೊಡಿಬಾರ್ದು ಹಾ. ಅಂತೇಳಿ ಈ ತರ ಕವರ್ ಇರುತ್ತೆ. ಹ್ಮ್. ಇದನ್ನ ಹೀಗೆ ಹಾಕಿ ಲಾಕ್ ಮಾಡಿದ್ರೆ ಆಯ್ತಲ್ಲ? ಲಾಕ್ ಮಾಡ್ಬಿಡೋದು. ಇದು ನೋಡಿ ಸರ್, R2E2 ಅಂತೇಳಿ ಹಾ. ಆಸ್ಟ್ರೇಲಿಯಾದ ಮಾವು ಇದು. ಅಲ್ಲಿ ಮೇಲೆ ಉಂಟು ನೋಡಿ. ಹೌದು, ನೋಡಿ ಇಲ್ಲಿದೆ. ಆಸ್ಟ್ರೇಲಿಯಾದಲ್ಲ? ಆಸ್ಟ್ರೇಲಿಯಾ ಹೇಗಿದೆ ಸರ್ ಇದು? ಇದು ತುಂಬಾ, ನಾನು ನೋಡಿಲ್ಲ, ಇನ್ನು ತಿಂದಿಲ್ಲ. ಹಾ. ಬಟ್ ಎಲ್ಲರೂ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಅಲ್ವಾ? ಹೌದು, ರೌಂಡ್ ಶೇಪ್ ಬರುತ್ತೆ. ಇದು ಸಹ ಒಂದು 2 ಇಲ್ಲಿ ಸಣ್ಣ ಕಾಯಿ ಇದೆ. ಇಲ್ಲಿ ಹೌದು 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 ಹೌದು. ಒಂದು ವರ್ಷಕ್ಕೆ 2 ಸಲ ಆಗ್ತದ? ಹೌದು ಹೌದು. ಮತ್ತೆ ಇದು ಸ್ವಲ್ಪ ರೌಂಡ್ ಬರುತ್ತೆ ಆಸ್ಟ್ರೇಲಿಯಾದ ಇದು. ಸರ್ ಇದು ನೋಡಿ ಅಮ್ರಪಾಲಿ ಇದು. ಅಮ್ರಪಾಲಿ ನೋಡಿ, ಇಲ್ಲಿ ಒಳಗಡೆ ಎಲ್ಲ ನೋಡಿ ಬಿಟ್ಟಿದ್ ನೋಡಿ, ಇಲ್ಲೆಲ್ಲ ಇದೆ ನೋಡಿ. ಹೌದು, ಇಲ್ಲೆಲ್ಲ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಇದೆ ಇದ್ರೊಳಗೆ ನೋಡಿ, ಇಲ್ಲೆಲ್ಲ ಇದೆ. ಎಕ್ಸ್ಪೋರ್ಟ್ ಇದು ಇಲ್ಲ, ಥೈಲ್ಯಾಂಡ್ ಇದೆ. ಥೈಲ್ಯಾಂಡ್ ಇದೆ. ಹಣ್ಣು ನಿಮ್ಗೆ ಈ ಸಲ ನೋಡ್ಲಿಕ್ಕೆಲ್ಲ ಒಂದೊಂದು 2 ಇಲ್ಲಿ ನೋಡಿ ಸರ್, ಇಲ್ಲಿ ಒಳಗಡೆ ಇದೆ ನೋಡಿ. ಹೌದು, ಒಳಗಡೆ ಎಲ್ಲ ಇದೆ. ಹೌದು. ಇದು ನೋಡಿ ಸರ್, ಇದು ಕ್ರೀಪರ್ ಮ್ಯಾಂಗೋ ಅಂತ. ಬಳ್ಳಿ ಮ್ಯಾಂಗೋ ಇದು. ಸ್ವಲ್ಪ ಬಳ್ಳಿ ತರ ಹೋಗುತ್ತೆ ಇದು. ಇದು ಎಲ್ಲ ಬಂದು ಉದುರು ಹೋಯ್ತು. ಇದು ಇಡೀ ಬಂದಿತ್ತು, ಉದುರು ಹೋಯ್ತು ಅಲ್ವಾ? ಹೇಳಿ ಸರ್. ನೋಡಿ ಸರ್, ಇದು ಜಂಗಲ್ ಜಿಲೇಬಿ ಅಂತ. ಇದು ಇಂಡಿಯಾದ್ದೇ, ನಾರ್ತ್ ಇಂಡಿಯಾದ ಇದು. ಈ ತರ ನೋಡಿ ಇಲ್ಲಿ ಬಂದಿದೆ ಇದು. ನೋಡಿ ಇಲ್ಲೆಲ್ಲ ಹೂವೆಲ್ಲ ಬಂದಿದೆ. ನೋಡ್ಬೇಕು ಇದು ಹೇಗೆ ಅಂತ ಗೊತ್ತಿಲ್ಲ. ನೋಡ್ಬೇಕು ಇನ್ ಯಾವ ತರ ಬರುತ್ತೆ ಏನು ಅಂತ. ಅಲ್ಲಿ ಸ್ವಲ್ಪ ಈ ಹುಣಸೆ ಹಣ್ಣು ಬರುತ್ತಲ್ಲ, ಹೌದು, ಆ ತರ ಬರುತ್ತೆ. ರೆಡ್ ಕಲರ್ ಇರುತ್ತೆ ಇದು. ಜಂಗಲ್ ಜಿಲೇಬಿ ಅಂತ. ನೋಡ್ಬೇಕು ಇನ್ ಏನಾಗತ್ತೆ ಅಂತ ಹೇಳಿ. ನೋಡಿ ಈ ತರ ಬರುತ್ತೆ. ಇದು ಅಲ್ವಾ ಸರ್ ಮುಳ್ಳು? ಇದು ಮೆಕಡೋಮಿಯಾ. ಇದು ಮೆಕಡೋಮಿಯಾ ಇದು. ಇದರಲ್ಲಿ ಬೇರೆ ವೆರೈಟಿ ಇದು ತುಂಬಾ ಇದೆ. ಮೆಕಡೋಮಿಯಾದಲ್ಲಿ ಅದ್ರಲ್ಲಿ ಒಂದು ವೆರೈಟಿ ಇದು. ಇದು ನೋಡಿ ಸರ್, ಇದು ಶ್ರೀರಾಜ ಅಂತ ಹೇಳಿ. ಇದೊಂದು ಪೈನಾಪಲ್ ಇದು. ಇದೆಲ್ಲ ಥೈಲ್ಯಾಂಡ್, ಇಂಡೋನೇಷ್ಯಾದ ವೆರೈಟಿಗಳು. ಸ್ವಲ್ಪ ನೋಡಿ, ಇದು ಎಲೆಗಳೆಲ್ಲ ನೋಡಿ ಯಾವ ತರ ಇದೆ ಅಂತ ಹೇಳಿ. ಸ್ವಲ್ಪ ಬ್ಲಾಕ್ ಇದೆ, ಮತ್ತೆ ಚಿಕ್ಕದಿದು, ದೊಡ್ಡದಾಗಬೇಕು. ಅದ್ಯಾವ್ದು ಸರ್? ಹ್ಯಾಂಡ್ ಫುಲ್ ಪೈನಾಪಲ್ ಇದು. ಹ್ಯಾಂಡ್ ಫುಲ್ ಪೈನಾಪಲ್ ಅಂತ. ಇದನ್ನ ಒಂದು ಸೊಳೆ ತರ ತೆಗೆದು ತಿನ್ನುವಂತದ್ದು. ಇದು ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಹ್ಯಾಂಡ್ ಫುಲ್ ಪೈನಾಪಲ್ ಅಂತ. ಇದು ಕೂತಾನಿ ಪೈನಾಪಲ್ ಅಂತ ಹೇಳಿ. ಇದು ನೋಡಿ, ಇದು ಸ್ವಲ್ಪ ಉದ್ದ ಬರುತ್ತೆ. 1 ರಿಂದ 1.5 ಅಡಿ ಬರುತ್ತೆ. ಹಿಂದಿನ ವರ್ಷ ಒಂದು ಹಣ್ಣಾಗಿತ್ತು, ಈಗ ಬಂದಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅದು. ಎಷ್ಟು ವೆರೈಟಿ ಇದೆ ಅಲ್ಲ ಪೈನಾಪಲ್ ಅಲ್ಲಿ? ಪೈನಾಪಲ್ ತುಂಬಾ ವೆರೈಟಿ ಇದೆ ಸರ್. ನಮ್ಮ ಹತ್ರ ಕಡಿಮೆ ಇದೆ. ನಮ್ಮ ಫ್ರೆಂಡ್ ಹತ್ರ ಒಂದು 110 ವೆರೈಟಿ ಇದೆ ನೋಡಿ. 110 ವೆರೈಟಿ ಇದೆ. ಬಂದೆ. ಅದು ವೆರಿಗೇಟೆಡ್ ಮುಸುಂಬಿ ಸರ್. ಇದು ವೆರಿಗೇಟೆಡ್ ಮುಸುಂಬಿ ಅಂತ ಹೇಳಿ. ಇನ್ನು ಬೆಳೆದಿಲ್ಲ ಅದು. ನೋಡಿ ಈ ತರ ಬರುತ್ತೆ. ಇದು ನೀವು ಆರಾಮಾಗಿ ಟೆರೆಸ್ ಗಾರ್ಡನ್ ಅಲ್ಲಿ ನೀವು ಇದಕ್ಕೆ ಹಾಕಿಡ್ಬೋದು. ಗ್ರೋ ಬ್ಯಾಗಿಗೆ ಅಥವಾ ಪಾಟ್ಗಳಿಗೆ ಹಾಕಿ. ಅಲ್ವಾ? ಈ ತರ ಬರ್ತದೆ ಕಲರ್ ನೋಡಿ.
ನೋಡಿ ಇನ್ನು ಸಹ ಇದು ಬೆಳಿಬೇಕಷ್ಟೇ. ಬೆಳಿಬೇಕು ಇನ್ನು. ಇದರಲ್ಲಿ 2 ವೆರೈಟಿ ಇದೆ ನಮ್ಮಲ್ಲಿ. ಸ್ವಲ್ಪ ಚಿಕ್ಕದೊಂದಾಗತ್ತೆ, ಒಂದ್ ಸ್ವಲ್ಪ ದೊಡ್ಡದೊಂದಾಗತ್ತೆ. ಹೇಳಿ ಸರ್. ಸರ್ ಇದು ಮಿಯಾಜಾಕಿ ಅಂತ ಹೇಳಿ ಮ್ಯಾಂಗೋ. ಇದು ಹೂ ಬಂದಿತ್ತು, ಮತ್ತೆ ಮಿಡಿನೂ ಆಗಿತ್ತು. ಬಟ್ ಏನಂತಂದ್ರೆ ನಾವ್ ಇಲ್ಲಿಂದ ಪಕ್ಕದಲ್ಲಿ ಡ್ರಿಪ್ ಇದು ಯಾವ್ದು ನೀರ್ ಬಿಡ್ತೀವಿ, ಮೈಕ್ರೋ ಸ್ಪ್ರಿಂಕ್ಲರ್ ಅಲ್ಲಿ. ಅದೇನಾಯ್ತು, ಅದಕ್ಕೆ ನೀರ್ ಬೀಳಂಗಿಲ್ಲ ಕಾಯಿ. ಹಾಗಾದ್ರೆ ಕಾಯಿ ಉದುರೋಯ್ತು. ಚೆನ್ನಾಗಿ ಗ್ರೋತ್ ಬಂದಿದೆ ಮಾತ್ರ ನಿಮ್ಮ ಬಂದಿದೆ. ಹೌದು ಅಲ್ವಾ? ಹೌದು, ಒಳ್ಳೆ ನೆಕ್ಸ್ಟ್ ಬರ್ಬೋದು ನಿಮ್ಗೆ. ಬರುತ್ತೆ. ತುಂಬಾ ಕಾಯಿ ಚಿಕ್ಕ ಮಿಡಿ ಇತ್ತು, ಎಲ್ಲ ನಾವು ನೀರ್ ಬಿಟ್ರೆ ಉದುರೋಗ್ಬಿಡುತ್ತೆ. ಸರ್ ಇದು ನಮ್ಮ ಫ್ರೆಂಡ್ ಜಗಳಬೇರೆ ಶಿವಪ್ರಸಾದ್ ಅಂತ ಹೇಳಿ ಅವ್ರು ಕೊಟ್ಟಿರೋದು. ಅದಕ್ಕೆ ಅವರಿಗೂ ವೆರೈಟಿ ಗೊತ್ತಿಲ್ಲ, ಯಾವ್ದು ಸ್ವಲ್ಪ ಕನ್ಫ್ಯೂಸ್ ಇದೆ ನಮ್ಗೆ. ಆದ್ರೆ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು, ಆದ್ರೆ ರೆಡ್ ಡೈಮಂಡ್ ಅಂತ ಅನ್ಕೊಂಡೆ, ಬಟ್ ರೆಡ್ ಡೈಮಂಡ್ ಅಲ್ಲ ಇದು. ಬೀಜ ಕಡಿಮೆ ಇರುತ್ತೆ, ತುಂಬಾ ಸ್ವೀಟ್ ಇರುತ್ತೆ. ನೋಡಿ ಆತರ ಕುಯ್ತೀನಿ ನೋಡಿ ಇದನ್ನ. ಒಂದು ಸೇಪ್ ಸಹ ಬಾರಿ ಚೆನ್ನಾಗಿದೆ. ನೋಡಿ ಸರ್, ಕಟ್ ಮಾಡ್ತೀನಿ. ಇನ್ನು ಇದು ಹಣ್ಣಾಗಿಲ್ಲ, ಇನ್ನು ಬೆಳಿಬೇಕಿತ್ತು. ನಿಮಗೆ ಟೇಸ್ಟ್ ತೋರ್ಸೋಣ ಅಂತ ಕಟ್ ಮಾಡ್ತೀನಿ. ಸರ್ ಬೀಜ ತುಂಬಾ ಕಡಿಮೆ, ಇದು ಬೀಜ ಕಡಿಮೆ ಅಲ್ವಾ? ರೆಡ್ ಡೈಮಂಡ್ ಅಲ್ಲ ಇದು. ಅಲ್ವಾ? ರೆಡ್ ಡೈಮಂಡ್ ಅಲ್ಲ. ನೋಡಿ ಬೀಸ್ತೀನಿ, ಹಿಡ್ಕೊಡಿ ಆಚೆಗೆ. ತುಂಬಾ ತುಟ್ಟಿದೆ. ಬೀಜ ಗಟ್ಟಿ ಉಂಟು. ಬೀಜ ಸ್ವಲ್ಪ ಕಡಿಮೆ ಇದೆ. ನೋಡಿ, ತಿಂದು ನೋಡಿ. ಇದು ಆಪಲ್ ತರ ಇದೆ ಸರ್. ತುಂಬಾ ತುಟ್ಟಿದೆ. ನೀವು ಬೇರೆ ಪೇರ್ಲೆ ಎಲ್ಲ ತಿಂದು ನೋಡಿದ್ರೆ, ಅಲ್ಲ ನಮ್ಮ ಹತ್ರ ತುಂಬಾ ಒಂದು 30-35 ವೆರೈಟಿ ಇದೆ. ಅಲ್ಲ, ತುಂಬಾ ಖುಷಿ ಆಯ್ತು. ಇದು ರೆಡ್ ಡೈಮಂಡ್ ಎಲ್ಲ ಇದೆ ನಮ್ಮ ಹತ್ರ. ರೆಡ್ ಡೈಮಂಡ್, ಬ್ಲಾಕ್ ಡೈಮಂಡ್, ವೈಟ್ ಡೈಮಂಡ್ ಅಂತೆಲ್ಲ ಇದೆ. ಆದ್ರೆ ಇದು ನೋಡಿ, ಕಲರ್ ಹಾಗೆ ಉಂಟು. ಕಲರ್ ಹೇಗಿದೆ ನೋಡಿ. ಅದು ನಮ್ಮ ಫ್ರೆಂಡ್ ಇಂತ ಟೇಸ್ಟ್ ಎಲ್ಲ ಬರ್ತದ ಸರ್? ಹೌದು. ಆಪಲ್ ಇಂತ ಚೆನ್ನಾಗಿದೆ. ಹೌದು. ಬಾರಿ ಒಳ್ಳೇದು ಇದು ಮಾಡಿದಿರಿ ಸರ್. ಇನ್ನು 2 ಉಂಟು ನಿಮ್ಗೆ. ಇಲ್ಲ, ಕುಯ್ದಿದೀವಿ, ಒಂದು 4 ಕುಯ್ದಿದೀವಿ ಅಲ್ವಾ? ಸರ್ ಇದು ನೋಡಿ, ಥೈಲ್ಯಾಂಡ್ ಪೇರ್ಲೆ. ಇದು ತುಂಬಾ ಬರುತ್ತೆ ಸರ್. ಈ ತರ ನೋಡಿ ಮಿಡಿ ಬರುತ್ತೆ. ತುಂಬಾ ತೆಗೆದಿನಿ, ಒಂದು 20-25 ಮಿಡಿ ತೆಗೆದಿನಿ ನೋಡಿ. ಈಗ ಒಂದು 15-20 ಬಿಟ್ಟಿದೀನಿ. ಥೈಲ್ಯಾಂಡ್ ವೆರೈಟಿ ಇದು. ಎಷ್ಟು ದೊಡ್ಡದಾಗ್ತದೆ ಸರ್? ಹೌದು, ತುಂಬಾ ದೊಡ್ಡದಾಗುತ್ತೆ ಸರ್. ಇದು ನೀವು ಇನ್ನೂ ಒಂದು ತಿಂಗಳು ಕೆಜಿ ಒಂದು 600-700 ಗ್ರಾಮ್ ಅಂತ ಮಿನಿಮಮ್. ಮೊನ್ನೆ ಒಂದಿತ್ತು, ಒಂದು 600 ಗ್ರಾಮ್ ಬಂತು. ಅದು ನಾವ್ ಏನ್ ಮಾಡಿದ್ವಿ ಗೊತ್ತಾಗಿಲ್ಲ, ಬೇಗ ಕಿತ್ಬಿಟ್ವಿ ಅದು. ನೋಡಿ ಇಲ್ಲಿ ಇದೆ. ಹೌದು, ತುಂಬಾ ಕಿತ್ಬಿಟ್ಟಿದೀನಿ. ಮಿಡಿ ಕಿತ್ತೀನಿ, ಯಾಕೆಂತಂದ್ರೆ ಇದು ಭಾರ ಆಗತ್ತೆ ಅಂತೇಳಿ. ಚಿಕ್ಕ ಗಿಡ ಅಲ್ಲ, ತೆಗ್ದಿದ್ದೀನಿ. ಎಷ್ಟು ವೆರೈಟಿ ಇದೆ ಪೇರ್ಲೆನಲ್ಲಿ? ಒಂದು 35 ವೆರೈಟಿ ಇದೆ ಸರ್. ನೋಡಿ ಸರ್, ಇದು ಕೆಜಿ ಪೇರ್ಲೆ. ಇದು ಎಲ್ಲ ಮನೆಯಲ್ಲಿ ಅಲ್ಲ, ಇದು ಒರಿಜಿನಲ್. ತುಂಬಾ ಮನೇಲಿ ಇರುತ್ತೆ, ಬಟ್ ಒರಿಜಿನಲ್ ಆಗುದಿಲ್ಲ. ಇದು 1 ಕೆಜಿ ಆಗತ್ತೆ ನೋಡಿ. ಎಲ್ಲೆಲ್ಲ ಬಂದಿದೆ, ಮಿಡಿಗಳೆಲ್ಲ ಬಂದಿದೆ. ಇದು ಸಹ ಸಣ್ಣ ಸಸಿ. ಹೌದು, ಸಣ್ಣ ಸಸಿ. ಇದು ಇದರ ಶೇಪ್ ನೋಡುವ ಗೊತ್ತದೆ. 1 ಕೆಜಿ ಬರ್ಬೋದು. ಈಗ ಒಂದು 300 ಗ್ರಾಮ್ ಈಗನೇ ಇದೆ. ಇನ್ನು ಚಿಕ್ಕದಿದೆ. ನೋಡಿ ಸರ್, ಇದು ಬನಾನಾ ಮ್ಯಾಂಗೋ ಅಂತ. ಇದು ಸಾಮಾನ್ಯ ನಮ್ಮ ಮಲೆನಾಡು ಮತ್ತೆ ನಿಮ್ಮ ಸೌತ್ ಕೇಂದ್ರದಲ್ಲಿ ತುಂಬಾ ಚೆನ್ನಾಗ್ ಬರುತ್ತೆ. ಮತ್ತೆ ಇದು ಕಾಯಿ ಕಚ್ಚುವಂತ ಸಂಖ್ಯೆ ಜಾಸ್ತಿ. ಇದು ಬನಾನಾ ಮ್ಯಾಂಗೋ ಮತ್ತೆ ನಾಮ್ಡಾಕ್ ಮೈ ಅಂತ ತೋರಿಸಿದ್ನಲ್ಲ, ನಿಮ್ ಕಾಯಿ ಕಚ್ಚುವಂತದ್ದು ಇದು ಜಾಸ್ತಿ. ಹಾಗಾದ್ರಿಂದ ನಾವು ಈಗ 1 ಗಿಡ 2 ಗಿಡ ಇರುವಾಗ ಈ ತರ ಗಿಡ ನೆಟ್ಕೊಂಡ್ಬಿಟ್ರೆ ಮನೆ ಹತ್ರ, ಪ್ರತಿ ವರ್ಷ ಕಾಯಿ ಆಗತ್ತೆ. ಹೆಚ್ಚಿಗೆ ಅದಕ್ಕೆ ಕೆಲಸಗಳಿಲ್ಲ. ಕವರ್ ಎಲ್ಲ ಮಾಡಿದ್ದೀನಿ. ಕವರ್ ಮಾಡಿದ್ದೀನಿ. ಕವರ್ ಬಿಚ್ಚಬೇಕಾದ್ರೆ ಬೇಡ ಬೇಕು ಅಂತ ಇಲ್ವಾ? ನೋಡಿ, ಇದು ನೆಲದಲ್ಲೇ ಹಾಕಿರುವಂತದ್ದು ಸಣ್ಣ ಸಸಿ. ಇದು ಫಸ್ಟ್ ಈಲ್ಡ್ ಅಲ್ವಾ? ಇಲ್ಲ, ಹಿಂದಿನ ವರ್ಷ ಬಂದಿತ್ತು. ಚೆನ್ನಾಗಿದೆ. ಉದ್ದ ಬರುತ್ತೆ. ಒಂದು 8 ಇಂಚು ಉದ್ದ ಬರುತ್ತೆ. ಬನಾನಾ ಮ್ಯಾಂಗೋ ಸ್ವಲ್ಪ ಬನಾನಾ ಶೇಪ್ ಅಲ್ಲಿ ಬರುತ್ತಲ್ಲ, ಅದಕ್ಕೆ ಬನಾನಾ ಮ್ಯಾಂಗೋ ಅಂತ ಇದೆ. ಕೆಳಗಡೆ ಹರೆ ಮುರಿದಿರುವಂತದ್ದು. ತುಂಬಾ ಆಗಿದೆ. ಹೌದು, ತುಂಬಾ ಆಗಿದೆ. ಇದ್ರಲ್ಲಿ ಒಂದು 3 ವೆರೈಟಿ ಇದೆ. ಇದು ಸ್ವಲ್ಪ ಹುಳಿ ಸ್ವಲ್ಪ ಬರುವಂತದ್ದು, ಇನ್ನು ಸ್ವಲ್ಪ ಒಂದು 400 ಗ್ರಾಮ್ ಬರುವಂತದ್ದು ಇದೆ, ಮತ್ತೊಂದು
ಚಿಕ್ಕದಲ್ಲಿ ತುಂಬಾ ಸ್ವೀಟ್ ಇರುವಂತದ್ದು ಇದು. ಕಲರ್ ಎಲ್ಲ ಒಳ್ಳೇದಿದೆ. ಹಾ. ಎಂತ ಸರ್ ಇದು? ಸರ್ ಇದು ವಾಟರ್ ಆಪಲ್ ಅಲ್ಲಿ ಹಾ. ಡುಂಗುಲು ಅಂತೇಳಿ. ಡುಂಗುಲ್ ಅಲ್ವಾ? ಡುಂಗುಲು ತುಂಬಾ ಸ್ವೀಟ್ ಸರ್ ಇದು. ಅಲ್ವಾ? ತುಂಬಾ ಅಂದ್ರೆ ನೀವು ವಾಟರ್ ಆಪಲ್ ಅಲ್ಲೇ ಕೆಲವು ವೆರೈಟಿ ಇದೆ. ಹಾ. ಒಂದು 4-5 ಒಂದು ವಾಟರ್ ಆಪಲ್ ತುಂಬಾ ಇದೆ ಹಾ. ವೆರೈಟಿಗಳು. ಹಾ. ಬಟ್ ಇದರಲ್ಲಿ ಆ ವೆರೈಟಿಗಳು ತುಂಬಾ ಸ್ವೀಟ್ ಇದು ಡುಂಗುಲು ಅಂತ ಹೇಳಿ. ಇದರಿಲ್ಲ ಅದ್ರೊಳಗೆಲ್ಲ ಆಗಿದೆ ಅಂತ. ಅಲ್ಲಿ ಇಲ್ಲ, ಖಾಲಿ ಅದು. ಇದರಲ್ಲಿ ಒಂದು ನನ್ನ ಹತ್ರ ಒಂದು 35 ವೆರೈಟಿ ಇದೆ. 35. ಅದರಲ್ಲಿ ಇದು ಬೆಸ್ಟ್. ಬೆಸ್ಟ್. ಇನ್ನೊಂದು ಹನಿ ಇದೆ, ಇನ್ನೊಂದು ಮತ್ತೊಂದು ಶುಗರ್ ಬಾರ್ಬಿ ಅಂತಿದೆ. ಇವೆಲ್ಲ ಚೆನ್ನಾಗಿದೆ. ಇದು ಹಾರ್ಡ್ ಸ್ಕಿನ್ ಆರೆಂಜ್ ಅಂತ. ಇದು ಹಾಗೆ ಗ್ರೋ ಬ್ಯಾಗ್ ಅಲ್ಲಿ ಮನೆಯಲ್ಲಿ ಹಾಕಿ ಇಟ್ಕೊಬಹುದು. ನೋಡಿ ಇಲ್ಲಿ ನೋಡಿ ಇಷ್ಟು ದೊಡ್ಡದಿದೆ. ಈ ಮಿಡಿ ಬರ್ತಿದೆ, ಈ ಸೈಜ್ ಮಿಡಿ ಇದೆ, ಅಲ್ಲಿದೆ. ಅದರಿಂದ ಮನೆ ಹತ್ರ ಒಂದು ಗ್ರೋ ಬ್ಯಾಗ್ ಅಲ್ಲಿ ಹಾಕೊಂಡು ಇಟ್ಕೊಬಹುದು. ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರುತ್ತೆ. ಹೌದು. ಸೀಸನ್ ಅಂತ ಮಾವಿದು, ಥೈಲ್ಯಾಂಡ್ ಇಂದು. ಹೌದು ಹೌದು. ಇದು ಪ್ರತಿ ವರ್ಷ ಬರುತ್ತೆ. ಪ್ರತಿ ವರ್ಷ ಬರುತ್ತೆ, ಜೊತೆಗೆ ವರ್ಷ ಇಡೀ ಇರುತ್ತೆ. ಆದ್ರೆ ನಮ್ಮ ಮಲೆನಾಡಲ್ಲಿ ಏನಾಗುತ್ತೆ, ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಒಂದ್ 2 ಸೀಸನ್ ಬರುತ್ತೆ. ಇದ್ರಲ್ಲಿ ಆಗ್ತಾನೆ ಇರುತ್ತೆ ಯಾವಾಗನು. ವಿಯೆಟ್ನಾಂ ಆಲ್ ಸೀಸನ್. ವಿಯೆಟ್ನಾಂ ಆಲ್ ಸೀಸನ್ ಇದು. ಹೌದು. ಈಗ ಆಗಿದೆ ಅಲ್ಲ ಮಿಡಿ. ಆಗಿದೆ, ಮಿಡಿ ಆಗಿದೆ ನೋಡಿ ಸರ್. ಅದು ನೋಡಿ ಬೇರೆ ಎಲ್ಲ ದೊಡ್ಡದಾಗಿದೆ, ಬಟ್ ಈಗ ಬರ್ತಾ ಇದೆ ನೋಡಿ ಇದು. ಹೌದೌದು, ಸಣ್ಣ ಮಿಡಿ. ಹೇಳಿ ಸರ್. ಸರ್ ಇದು ಮೂವಾಂಡನ್ ಅಂತ ಹೇಳಿ ಮಾವು. ಇದೇನಂತಂದ್ರೆ ಯಾವಾಗನು ಆಗ್ತಾನೆ ಇರುತ್ತೆ. ಈಗ ನೋಡಿ ಇದು ಸ್ವಲ್ಪ ದೊಡ್ಡದಿದೆ, ಇದು ನೋಡಿ ಚಿಕ್ಕದಿದೆ. ನೋಡಿ ಇಲ್ಲಿ ಮಿಡಿ ಬರ್ತಾ ಇದೆ, ಇನ್ನು ಹೂನು ಬರ್ತಾ ಇರುತ್ತೆ ಇದರೊಳಗೆ. ಹೌದು ಹೌದು. ಇದು ವರ್ಷ ಇಡೀ ಆಗತ್ತೆ. ಇದು ವರ್ಷ ಪೂರ್ತಿ ಬರುವಂತದ್ದು. ಎಷ್ಟು ದೊಡ್ಡದಾಗ್ತದೆ? ಇಷ್ಟೇಯಾ? ಇಲ್ಲ ಸರ್, ಇನ್ನೊಂದ್ ಸ್ವಲ್ಪ ದೊಡ್ಡದಾಗತ್ತೆ. ಒಂದು 150 ಗ್ರಾಮ್ ಆಗುವಷ್ಟು ಬರುತ್ತೆ. ಎನಿ ಟೈಮ್ ಆಗ್ತದೆ ಅಲ್ಲ? ಎನಿ ಟೈಮ್ ಆಗುತ್ತೆ, ಎನಿ ಟೈಮ್ ಆಗುತ್ತೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅವಾಗ ಕಲರ್ ಇರಲಿಲ್ಲ. ಬಟರ್ ಫ್ರೂಟ್ ಬನ್ನಿ ಸರ್. ಇದು ನೋಡಿ ಸೀಡ್ಲೆಸ್ ಬಟರ್ ಫ್ರೂಟ್. ಇದು ನಾವಿನ್ನೂ ನೋಡಿಲ್ಲ, ಟೇಸ್ಟ್ ನೋಡ್ಬೇಕು. ನೋಡೋಣ, ನಿಮ್ಮಿಂದ ನೀವು ಬಂದು ನೋಡೋಣ. ಈಗ ಹಣ್ಣಾಗಿದೆ. ಇದು ಹಣ್ಣಾಗಿದೆ. ಇನ್ನೂ ಒಂದು 4 ದಿನ ಬೇಕು. ಸೀಡ್ಲೆಸ್ ಇದು. ನೋಡ್ಬೇಕು, ನಾನು ಟೇಸ್ಟ್ ನೋಡಿಲ್ಲ. ನೋಡೋಣ, ನೀವೇ ತಿಂದು ನೋಡಿ. ಕಟ್ ಮಾಡಿ 2. ಇದು ಹಣ್ಣಾಗಿಲ್ಲ ಅಂತ ಅನ್ಸುತ್ತೆ. ಇದು ಹಣ್ಣಾಗಿದೆ. ಇದು ಹೆಲ್ತಿ ಫ್ರೂಟ್ಸ್. ಅಂದ್ರೆ ಇದು ನಿಮ್ಗೆ ಸಿಹಿ ಇಲ್ಲ. ಈಗ ತಿನ್ಲಿಕ್ಕೆ ಎಲ್ಲ ಚೆನ್ನಾಗಿದೆ. ಇದು ನೋಡಿ ಸೀಡ್ ಇಲ್ಲ. ಹೌದು, ಸೀಡ್ಲೆಸ್. ಮತ್ತೆ ಕಲರ್ ನೀವು ತಿಂದು ನೋಡಿ ಅಂತೆ. ನಾನು ನೋಡ್ತೀನಿ. ಹಣ್ಣಾಗಿದೆ. ಇಲ್ಲ ಚಿಕ್ಕದು ಇದು. ಇದು ನೋಡಿ. ಅಲ್ವಾ? ಹೆಲ್ದಿ ಫ್ರೂಟ್ಸ್ ಮಾತ್ರ. ಅಲ್ವಾ ಸರ್? ಹಣ್ಣಾಗಿದೆ. ತುಂಬಾ ಇದು ಉಂಟು. ಹಾಗೆ ತೆಗಿಬೇಕು. ಸೂಪರ್ ಉಂಟು ಸರ್. ತುಂಬಾ ಬಂದಿದೆ ನೋಡಿ. ತುಂಬಾ ಬಂದಿದೆ. ಅಲ್ಲಿ ನೋಡಿ, ಮೇಲೆಲ್ಲ ಇದೆ, ಆ ಕಡೆ ಎಲ್ಲ ಇದೆ ನೋಡಿ. ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೇಕು ನೋಡಿ. ಬಟರ್ ಫ್ರೂಟ್. ಇದು ಹಣ್ಣಾಗಿದೆ ಸರ್ ನೋಡಿ. ಹಣ್ಣಾಗಿದೆ. ಹೌದು ಹೌದು. ಬೀಳ್ತದೆ. ತಗೊಂಡೋಗಿ ಇದನ್ನು. ಅಲ್ಲಿ ಬಿದ್ದಿದೆ ನೋಡಿ. ತಗೊಂಡೋಗಿ ನೀವು. ಕೈಗೆ ಬಂತು. ಹೇಳಿ ಸರ್. ಸರ್ ಇದು ನೋಡಿ, ಗ್ರೀನ್ ರೌಂಡ್ ಅಂತ ಹೇಳಿ. ಚೆನ್ನಾಗಿದೆ, ತುಂಬಾ ಸ್ವೀಟ್ ಇದೆ ಅಲ್ವಾ? ಹೌದು, ವಾಟರ್ ಆಪಲ್ ಇದೆ. ಇದು ನೋಡಿ ಸರ್, ಇದು ಇನ್ನು ಇದಾಗಿಲ್ಲ, ಮೊನ್ನೆ ಕಟ್ಟಿರೋದು. ತೈವಾನ್ ಜೈಂಟ್ ಅಂತ ಹೇಳಿ. ನೋಡಿ ಇಲ್ಲೆಲ್ಲ ಹೂ ಬಂದಿದೆ ನೋಡಿ, ಎಲ್ಲ ಇದೆ. ಸ್ವಲ್ಪ ದೊಡ್ಡದಾಗುತ್ತೆ, ದೊಡ್ಡ ಸೈಜ್ ಬರುತ್ತೆ. ಚೆನ್ನಾಗಿದೆ, ಸ್ವೀಟ್ ಇದೆ. ವಾಟರ್ ಆಪಲ್ ಅಲ್ಲ? ವಾಟರ್ ಆಪಲ್. ಇನ್ನು ಆಗ್ಲಿ, ನೋಡುವ ಗೊತ್ತಾಗ್ತದೆ. ಸರ್ ಇದು ನೋಡಿ, ಇದು ಕೋಲ್ಕತ್ತಾ ಪಾನ್. ಇದು ಅಲ್ವಾ? ಇದು ನಾವೊಂದು ಸಿಮೆಂಟ್ ಪೈಪ್ ಒಂದು ವೇಸ್ಟ್ ಇತ್ತು, ಅದಕ್ಕೆ ಹಬ್ಸಿರೋದು. ಎಷ್ಟು ದೊಡ್ಡ ಎಲೆ ಆಗಿದೆ. ಮೇಲ್ಗಡೆ ನೋಡಿ ಒಂದೊಂದು ಗಿಡ ಹಾಕಿದ್ವಿ, ಶೋಗೆ ಅಂತ ಹೇಳಿ. ತುಂಬಾ ಎಲ್ಲ ಕವರ್ ಆಗ್ಬಿಟ್ಟಿದೆ ಈಗ. ಇದೆಂತ ಸರ್? ಸರ್ ಇದೊಂದು ಬರಾಬಾ ಅಂತ ಹೇಳಿ. ಬರಾಬಾ ಅಂತ. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಸ್ವಲ್ಪ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತೆ ಹುಳಿ ಮತ್ತೆ ಇದು ಅಲ್ವಾ ನಮ್ಮ
ಇದು ಇದೆ ಮ್ಯಾಂಗೋಸ್ಟಿನ್ ತರ ಚಿಕ್ಕದು ಮ್ಯಾಂಗೋಸ್ಟಿನ್ ಬರುತ್ತೆ. ಹೌದು, ಇದ್ರಲ್ಲೇ ಒಂದು ಬರಾಬ ಅಂತ ಬರುತ್ತೆ, ಮತ್ತೆ ಸಣ್ಣ ಇನ್ನೊಂದು ಹೌದು ಹೌದು ಮ್ಯಾಂಗೋಸ್ಟಿನ್ ವೆರೈಟಿ ತರ ಗಾರ್ಸಿನಿಯಾ ವೆರೈಟಿ ಬರುತ್ತೆ ಇದು. ಹೌದು. ಹಾ ಹೇಳಿ ಸರ್. ಸರ್ ಇದು ನೋಡಿ ಮೊಟೋವಾ, ಇದು ಹಾ. ಮೊಟೋವಾ ರೆಡ್ ಜಂಬೋ ಇದು. ಹಾ. ಹಾ ನೋಡಿ ಹೂ ಬಂದಿದೆ ನೋಡಿ, ಫುಲ್ ಹೂ ಹೌದು, ಬಂದಿದೆಲ್ಲ. ನೋಡಿ ಅಲ್ಲಿ ಕೆಳಗೆ ಅಲ್ಲೆಲ್ಲ ಬಂದಿದೆ. ಹೌದಪ್ಪ. ನೋಡಿ ಇದು ಈ ಸಮಯದಲ್ಲಿ ಬರುದಲ್ಲ. ಹೌದು, ಅಲ್ಲ ಒಂದ್ 2-3 ಟೈಮಲ್ಲಿ ಬರುತ್ತೆ. ಇದು ಫಸ್ಟ್ ಟೈಮ್ ಈಗ ಬರುದು. ಈ ಗಿಡದಲ್ಲಿ ಫಸ್ಟ್ ಟೈಮ್ ಬರೋದು. ನಮ್ದು ಇನ್ನೊಂದು ಗಿಡದಲ್ಲಿ ಹಿಂದಿನ ವರ್ಷನೇ ಬಂದಿತ್ತು. ಈಗ ಅದ್ರಲ್ಲಿ ಹಣ್ಣಾಗಿ ಹೋಯ್ತು. ಚೆನ್ನಾಗಿ ಬಂದಿದೆ ಆಯ್ತಾ ಹೂ. ಮೊಟೋವಾ ಅದೇ ಎಗ್ ಫ್ರೂಟ್ ಅಲ್ವಾ ಸರ್? ಎಗ್ ಫ್ರೂಟ್ ಅದು ಎಷ್ಟು ದೊಡ್ಡ ಮರ. ಹೌದು, ಇದು ನೋಡಿ ಸರ್, ಇದು ಈ ಎಗ್ ಫ್ರೂಟ್ ವರ್ಷ ಇಡೀ ಬರುತ್ತೆ. ಒಂದು ಮಿಡಿ ಇರುತ್ತೆ, ಕಾಯಿ ಇರುತ್ತೆ, ಹಣ್ಣು ಇರುತ್ತೆ, ಎಲ್ಲ ಇರುತ್ತೆ, ವರ್ಷ ಇಡೀ ಬರುತ್ತೆ ಅಲ್ವಾ? ಮತ್ತೆ ಇನ್ನೊಂದೇನಂದ್ರೆ ಸ್ಪೆಷಲ್, ಇದು ಕಾಯಿ ಕುಯ್ದಿಟ್ರು ಹಣ್ಣಾಗತ್ತೆ. ಬೇರೆ ನಮ್ದು ತುಂಬಾ ಒಂದು 8-10 ಗಿಡ ಇತ್ತು, ಅದೇನಾಗತ್ತೆ ಅಂತಂದ್ರೆ ಕಾಯಿ ಕುಯ್ದಿಟ್ಟು ಅರ್ಶಿನ ಆಗುತ್ತೆ, ಅರ್ಶಿನ ಆದ್ಮೇಲೆ ಕುಯ್ದಿಟ್ರೆ ಹಣ್ಣಾಗಲ್ಲ, ಕೊಳ್ತೋಗ್ಬಿಡುತ್ತೆ. ಅದು ಈಗ ಹಣ್ಣಾದ ಉಂಟಲ್ಲ ಅದ್ರಲ್ಲಿ? ಇಲ್ಲ, ಅದು ಹಣ್ಣಾಗಿಲ್ಲ, ಬೀಳುತ್ತದು, ಕೆಳಗೆ ಬಿದ್ದಿದ್ದು ತುಂಬಾ ಚೆನ್ನಾಗಿರುತ್ತೆ. ಅದು ಇದು ಏನಂದ್ರೆ ಅಷ್ಟು ಇದ್ದದನ್ನು ಕುಯ್ದಿಟ್ರೆ ಹಣ್ಣಾಗತ್ತೆ. ಎಲ್ಲ ಎಗ್ ಫ್ರೂಟ್ ಆತರ ಆಗಲ್ಲ. ಸರ್ ಇದು ಅಪೆಮಿಡಿ ವೆರೈಟಿ ಅಂತ ಗೊತ್ತಿಲ್ಲ, 3 ವರ್ಷ ಆಯ್ತು ಅಲ್ವಾ? 3 ವರ್ಷ ಆಯ್ತು. ತುಂಬಾ ಚೆನ್ನಾಗಿದೆ, ಒಳ್ಳೆ ಪರಿಮಾಣ ಇದು. ಹಾಕಿ ನೋಡಿ ನಿಮ್ಮ ಹತ್ರ. ಇದ್ರಲ್ಲಿ ಒಂದು 20 ವೆರೈಟಿ ಇದೆ ಅಪೆಮಿಡಿನಲ್ಲಿ. ಸ್ನೋ ಬನಾನಾ ಅಂತ. ಇದ್ರಲ್ಲಿ ಏನಂದ್ರೆ ಬೇರೆ ಬಾಳೆನಲ್ಲೆಲ್ಲ ಕೆಳಗಡೆ ಕಂದು ಅಂತ ಬರುತ್ತೆ ಪಕ್ಕದಲ್ಲಿ, ಇದ್ರಲ್ಲಿ ಅದು ಬರಲ್ಲ. ಇದು ಏನಾದ್ರೂ ನಾವು ಇನ್ನೊಂದು ಗಿಡ ಮಾಡ್ಬೇಕು ಅಂದ್ರೆ ಬೀಜ ಬರುತ್ತೆ, ಇದ್ರೊಳಗೆ ಬೀಜದಲ್ಲೇ ಮಾಡ್ಬೇಕು. ಬೀಜದಲ್ಲೇ ಮಾಡ್ಬೇಕು. ನೋಡಿ ಆ ತರ ಬರುತ್ತೆ ಅದು. ತುಂಬಾ ಬುಡ ನೋಡಿ, ತುಂಬಾ ದಪ್ಪ ಅದು ಬುಡ, ಆತರ ಬರುತ್ತೆ. ಇದು ಬಾರಿ ಕಮ್ಮಿ ಅಂತ. ಶೋ ಆಗಿರುತ್ತೆ ಅಷ್ಟೇ, ತಿನ್ನೋದಕ್ಕೇನೋ ಗೊತ್ತಿಲ್ಲ ಹೇಗಿದೆ ಅಂತ, ಸ್ವಲ್ಪ ಶೋಗ್ ಅಷ್ಟೇ ಇದು. ಈಗ ನೋಡ್ಲಿಕ್ಕೆ ಅದರ ಇದೆಲ್ಲ ಹೌದು, ನೋಡಿ ಯಾವ ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಹೌದು, ಅದು ಬುಡ ಬೇಕಾದ್ರೆ ನೋಡಿ, ಅದು ವಿಶೇಷ ಬಾಳೆ ಅಲ್ವಾ? ವಿಶೇಷ ಬಾಳೆ ಇದು. ಬುಡ ನೋಡಿ ಎಷ್ಟು ದಪ್ಪ ಇದೆ. ಹೌದು, ಬುಡ ತುಂಬಾ ದೂರ ಉಂಟಲ್ಲ. ಹೌದು ಹೌದು. ಹಲ್ತೊಂದು ಮಾಡೋಣ ಅಲ್ಲ, ಯಾವುದು ಅಲ್ಲಿ ಇದು ವಿಯೆಟ್ನಾಂ ಅಲ್ಲಿ ಒಂದು ರೌಂಡ್ ಶೇಪ್ ಅಲ್ಲ, ಇದು ತಾಯ್ ಪಿಂಕ್. ತಾಯ್ ಪಿಂಕ್ ಸಣ್ಣ ಗಿಡ ಅಲ್ಲ? ಹೌದು, ಸಣ್ಣ ಗಿಡ, ತಾಯ್ ಪಿಂಕ್ ಇದು. ಅದು ಈಗ ಎಂತ ಬೆಳೆದಿದೆ ಅಂತ? ಇದು ಸ್ವಲ್ಪ ಬೆಳೆದಂಗಾಗಿದೆ ಅಲ್ವಾ? ತೆಗಿಬೇಕಿತ್ತು ಇದರಲ್ಲಿ, ಇಷ್ಟು ಸಣ್ಣ ಗಿಡಕ್ಕೆ 2 ಕಾಯಿ ಬಿಡುವಂತದ್ದು. ನಾವು ನೋಡಿರ್ಲಿಲ್ಲ, ಇವತ್ತೇ ನೋಡಿರೋದು. ಕೆಲವು ಸಲ ನೋಡೋಕೆ ಆಗಿರಲ್ಲ, ಎಲ್ಲೋ ಕಾಯಿ ಬಿಟ್ಟಿರ್ತೀವಿ, ಎಲ್ಲೋ ನೆಟ್ಟಿರ್ತೀವಿ,